ಅಲ್ಲಿ ಅಮ್ಮು ವಿನಯ್ ಅಂತ ಇರೋದು. ನಾನು ನಿನ್ನೆಯಿಂದ ಅಮ್ಮು ವಿಜಯ್ ಅಂತ ವಿನಯ್ ನೋಡಿ. ಈ ಸೌತೆಕಾಯಿ ಎಲ್ಲೂ ಸಿಗಲ್ಲ. ವರ್ಲ್ಡ್ಸ್ ಬೆಸ್ಟ್ ಸೌತೆಕಾಯಿ. ಇನ್ಫ್ಲುಯೆನ್ಸಸ್ ಫುಲ್ ಫಿಲಮ್ ಆಕ್ಟರ್ಸ್. ಹೇಳಿ. ಐಡಿ ಕರೆಕ್ಟ್ ಪಾಯಿಂಟ್. ಐಡಿ ಮೀನ್ಸ್ ಇಡ್ಲಿ ದೋಸಾ. ಸಿಮೆಂಟ್ ಕಲ್ಸೋದು ನಿಂದು, ಅವರದ್ದು ನಂದು. ಕ್ಲಿಕ್ ಮಾಡಿ. ಇದೇ ತರ ಹೊಸ ಹೊಸ ಕಂಟೆಂಟ್ ಜೊತೆಗೆ ಕಾವ್ಯ ಅವರು ನಿಮ್ಮ ಮುಂದೆ ಬರ್ತಾನೆ ಇರ್ತಾರೆ. ಇವಾಗಲೇ ಕಾಲ್ ನಡುತ್ತಾ ಇದೆ. ಸಿವಿಯರ್ ಡ್ಯಾಮೇಜ್ ಆಗಿದೆ ಇಲ್ಲಿ. ಎಲ್ಲಿ ಏನಾಯ್ತು? ಸುಸ್ತಾಗ್ತಾ ಇದೆ. ಚೆನ್ನಾಗಿತ್ತು, ಸಖತ್ತಾಯ್ತು. 50 ಕಟ್ ಮಾಡಿ ಅದಕ್ಕೆ ಹೋಗುತ್ತೆ ಒಂದು ಈ ಯಾವ ಅಮೌಂಟ್ ಇನ್ನ ಬರಕ್ ಸ್ಟಾರ್ಟ್ ಆಗಿಲ್ಲ, ಸುಮ್ಮನೆ ಇರಿ. ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಸ್ಪೋಟಿಕೋ ರೆಸಾರ್ಟಲ್ಲಿ ಇನ್ಫ್ಲುಯೆನ್ಸಸ್ ಮೀಟಪ್ ಅಂತ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಏನು ಅಂತ ಹೋಗ್ತಾ ತೋರಿಸ್ತೀನಿ. ಸೊ 1+1 ಇದೆ. ನನ್ನ ಜೊತೆಲಿ ನಾನು ನವೀನಣ್ಣನ ಮತ್ತು ಹರ್ಷನ ಇಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ಬರು ಜೊತೆಲಿ ಒಬ್ಬರು ಬರ್ತಾ ಇಲ್ಲ. ಸೊ ಅದಕ್ಕೆ ನಾನು ಇಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆನಾ? ಇವಾಗ ಲೇಟಾಗಿ ಬರೋದಲ್ದೆ ಶೇಕ್ ಬೇರೆ ಮಾಡ್ಕೊಂಡ್ ಬಂದವ್ರು ನೋಡ್ರಿ. ಫುಲ್ಲು ರೆಡಿ ಆಗಿ ವಾಲೆಗಿರ ಎಲ್ಲ ಹಾಕೊಂಡ್ಬಿಟ್ಟಿರಲ್ಲ ಅಣ್ಣ. ಫುಲ್ ಶೈ ಫೀಲ್ ಮಾಡ್ಕೊಂತವ್ರ ಅಣ್ಣ. ಕ್ಯಾಬ್ ಬುಕ್ ಮಾಡಿದೀವಿ. ತಗೊಳ್ರಿ. ಹಾಯ್, ನಾನು ಶ್ವೇತಾ, ಅವರು ನನ್ನ ಹಸ್ಬೆಂಡ್ ವಿನಯ್. ನೀವು ಇನ್ಸ್ಟಾ ಪ್ರೊಫೈಲ್ ಅಲ್ಲಿ ಅಮ್ಮು ವಿನಯ್ ಅಂತ ಇರೋದು. ನಾನು ನಿನ್ನೆಯಿಂದ ಅಮ್ಮು ವಿಜಯ್ ಅಂತ. ವಿನಯ್ 10 ಗಂಟೆಗೆ ನಾವು ಇರ್ಬೇಕಿತ್ತು. ಕೇರ್ಪುರಮಲ್ಲೇ ಇದೀವಿ ನಾವು. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಹೋಗೋದಿಲ್ಲ. ಇನ್ನೊಂದು ಅರ್ಧ ಗಂಟೆ ಆಗ್ಬೋದು. ನೋಡಿ ಎಷ್ಟೊತ್ತು ತೋರಿಸ್ತೀವಿ ಅಂತ. ಅಮ್ಮ ಎಂಜಾಯ್ ಸುಪಿಸ್ಕೊಂಡೆ ಅರ್ಧ ಹೋಗೋ ಅಷ್ಟರಲ್ಲಿ ತಿಂಡಿ ಖಾಲಿ ಆಗ್ಬಿಟ್ಟಿದೆ. ಟೊಮೊಟೊ ತಗೊಂಬಂದು ಒಗ್ಗರಣೆ ಮಾಡಿರ್ತೇನೆ. ಅದಿಲ್ಲ ಅಂದ್ರೆ ನೋಡೋಣ. 11 ಗಂಟೆ ಇರುತ್ತೆ ಅಲ್ವಾ? 10 o'clock ಸ್ಟಾರ್ಟ್ ಅಂತ ಹಾಕಿದ್ದಾರೆ. ಲೇಟ್ ಆಗಿದೆ ಅಂದ್ರೂ ಯಾರು ಇನ್ನ ಬಂದಿಲ್ಲ. ತಿನ್ನಕ್ ನಿಲ್ಸಿದ್ವಿ. 8 ಜನ ಅವ್ರೆ. ತಿಂತೀನಿ. ಹರ್ಷ ದೊಡ್ಡ ಮನ್ಸು ಮಾಡ್ಬೇಕಾ? ನೀನ್ ಚೆನ್ನಾಗಿರ್ತೀಯ ಅಂದ್ರೆ ಆಮೇಲೆ ನಾನು ತಿಂತೀನಿ. ನೋಡಿ. ಈ ಸೌತೆಕಾಯಿ ಎಲ್ಲೂ ಸಿಗಲ್ಲ. ವರ್ಲ್ಡ್ಸ್ ಬೆಸ್ಟ್ ಸೌತೆಕಾಯಿ. ರಿವ್ಯೂ ಕೊಡ್ತಾನೆ. ಅಂಗಡಿ ಹೆಸರು ನೋಡು. ಅಂಗಡಿ ಹೆಸರು ನೋಡೋದು ಹೇಳಲ್ಲ. ಎಲ್ಲ ಇಲ್ಲಿಗೆ ಬರ್ತಾರೆ. ಇನ್ಫ್ಲುಯೆನ್ಸಸ್ ಫುಲ್ ಫಿಲಮ್ ಆಕ್ಟರ್ಸ್. ಬಂದ್ವಿ. ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಮಾಡಿ ಬಂತು. ಇಲ್ಲೊಂದು ಟ್ಯಾಂಕ್ ಬಂತು. ಟ್ಯಾಂಕ್ ನೋಡಿ, ಆ ಟ್ಯಾಂಕ್ ಬಂತು. ಇಲ್ಲೊಂದು ಪೈಪ್ ಬಂತು. ಪೈಪಿಂದ ನೀರು ಬರುತ್ತೆ. ಅದೆಲ್ಲ ಮಾಡಬೇಕು. ಪೊಲೀಸ್ ಅವ್ರು ಹೆಂಗೆಲ್ಲ ಮಾತಾಡ್ತಾರೆ ನೋಡಿ ಗೈಸ್. ಇನ್ನ ಗಿಡ ಬೆಳೆದಿಲ್ಲ. ಗಿಡ ಬೆಳಿಬೇಕಲ್ವಾ? ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಏನನ್ನ ಹೇಳಿದ್ದು? ಏನೋ ಹೇಳ್ದೆ. ಎಂತ सर बम लेके जाइए, अंदर ब्लास्ट में होगा तो नहीं ओपन हो गया. बोलो. ओपन हो गया. किसी कंपनी का बुकिंग है या किस चीज का है? ಇನ್ಫ್ಲುಯೆನ್ಸಸ್. ಓಪನ್ ಆಗಿಲ್ಲ. ವೆಲ್ಕಮ್ ಡ್ರಿಂಕ್ಸ್ ಇದೆ ತಾನೇ ಕೊಡ್ಬೇಕಾಗಿತ್ತು. ಎಂಟ್ರಿನೂ ಆಗಿಲ್ಲ, ಆಗ್ಲೇ ವೆಲ್ಕಮ್ ಡ್ರಿಂಕ್ ಕೇಳ್ತಾವೆ. ಏನ್ ವರ್ಷ ಹಿಂಗಿಲ್ಲ. ಇಲ್ಲಿ ಡಿಹೈಡ್ರೇಟ್ ಆಗ್ತಾ ಇದೆ ಬಿಸಿಲಿಗೆ. ಏನೋ ಕೇಳ್ತಾ ನೋಡಿ. ले जाना अलाउ नहीं है, अंदर पीना अलाउ है. अंदर है भी, बाहर का नहीं है. ನೋವೇ ಸ್ಟಾರ್ಟ್. ಇವಾಗ ಸ್ಟಾರ್ಟ್ ನೋಡ್ದ ಗೈಸ್. ಹುಡುಗರ್ಗೆಲ್ಲ ಬರೀ ಎಣ್ಣೆ ಸಿಗ್ತಾ ಇದ್ದವ್ರಿಗೆ.
ವೀಕೆಂಡ್ ಹುಡುಗಿ ಕೈ ಕೊಟ್ಲು ಎಣ್ಣೆ ಕೈ ಕೊಡಲ್ಲ ನಂಗೆ ವಿಡಿಯೋ ಕಳಿಸ್ಬಿಡಿ. ಅಂಡ್ ಇಲ್ಲಿ ಯಾವುದೇ ತರದ ಮಾರ್ಕೆಟಿಂಗ್ ತರ ನಾನೇನು ಮಾಡ್ತಿಲ್ಲ. ಓಪನ್ ಆಗಿದೆ ಸರ್, BT ಸರ್ ಇಲ್ಲೇ ಇದ್ದಾರೆ. ಅದೇನಿದೆಯೋ ನನ್ನ ಕಮರ್ಷಿಯಲ್ ನಿಮ್ಮ ಪ್ರಕಾರ ನಾನು ಮಾತಾಡಿ ಎಲ್ಲರೂ ಬ್ಯಾಗ್ಸ್ ಅಲ್ಲಿ ಇಡೋದು, ಬ್ಯಾಗ್ಸ್ ಅಲ್ಲಿ ಇಡೋದು. ರಿಸೆಪ್ಷನ್ ಅಂತ ಎಕ್ಸ್ಟ್ರಾ ಕೊಡ್ತಾರೆ. ತೆಲುಗು ಅಲ್ಲಿ ಕಂಟೆಂಟ್ ಮಾಡಿ ಅಂದ್ರೆ ಎಕ್ಸ್ಟ್ರಾ ಕೊಡ್ತಾರಂತ ನೋಡಿ. ಕೊಡ್ಬೇಕಲ್ವಾ? ಈ ತರ ಎಲ್ಲ ಮಾಡಿದ್ರೆ ಕರೆಕ್ಟ್. ಪಾಪ ತೆಲುಗು ಅಲ್ಲಿ ಮಾತಾಡ್ತಾರೆ ಅಂತ ಅವ್ರು ಮಾತಾಡ್ದಂಗ ಅವ್ರು ಮಾತಾಡ್ತಾರಪ್ಪ. ಇನ್ ಕಷ್ಟ ಪಡ್ಕೊಂಡು ಮಾತಾಡಿ ಅಂತ ಇದೀವಿ ನಾವು. ಕನ್ನಡ ಮಾತಾಡೋದ್ ಬಿಟ್ಟು ತೆಲುಗು ಮಾತಾಡ್ತಿಲ್ವಾ? ಇದು 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 ಕನ್ನಡ ಬಿಟ್ಕೊಡ್ಬಾರ್ದು. ಏನು ಕನ್ನಡ ಬಿಟ್ಕೊಡ್ಬಾರ್ದು? ಅವ್ರು ಕನ್ನಡ ಮಾತಾಡಕ್ಕೆ ತೊಲಿತಾರೆ. ತೆಲುಗು ಮಾತಾಡಿ ಕನ್ನಡದಲ್ಲಿ ತೊದಲ್ತೀನಿ. ಶಾಪ್ ಇರೋದಿಲ್ಲ ಇವರೆಲ್ಲ ಬ್ಯಾಗ್ ಡಿಕ್ಕಿಲಿ ಇಡಕ್ಕೆ ವೇಟ್ ಮಾಡ್ತಾವ್ರೆ. ಎಲ್ಲಿ ನಿಮ್ಮ ಹಸ್ಬೆಂಡ್ ಎಲ್ಲಿ ಬರ್ತಿದ್ದಾರೆ? ಅಲ್ಲ, ಮೀಟ್ ಮಾಡೋ ಇಲ್ಲಿ ಇಕ್ಕೋ ಮೇಲೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಎಲ್ರು ನನ್ನ ಮೀಟ್ ಮಾಡೋರಲ್ಲ. ನಿಮ್ ಹೋಟೆಲ್ ಅಲ್ಲಿ ಯಾರು ಹೌದು, ನಾನು ಹೇಳೋದು ಬರ್ತದೆ. ಎಲ್ಲಿರೋದು? ನಿಮ್ ಹೋಟೆಲ್ಗೆ ಬರ್ತೀರಾ? ಎಲ್ಲಿ ಸರಿ, ಏನ್ ನಮಗೋಸ್ಕರ ಸ್ಪೆಷಲ್? ಟಿಫನ್ ಬರ್ತೀರಾ? ಮಧ್ಯಾಹ್ನ ಊಟಕ್ಕೆ ಬರ್ತೀರಾ? ನೈಟ್ ಬರ್ತೀರಾ? ನೈಟ್ ಬರ್ತೀವಿ. 3 ಟೈಮ್ ನೈಟ್ ಬರ್ತೀವಿ. ಬನ್ನಿ. ಇಲ್ಲ, ನಾವು 3 ಸಲ ಬರೋಣ. ನೈಟ್ ಮಾತ್ರ ಬರೋಣ. ಏನೇನಿರುತ್ತೆ ಹೇಳಿ. ಏನಿದೆ? ಬೋಟಿ ಕೈಮಾ, ಮಟನ್ ಚಾಪ್ಸ್, ಇಡ್ಲಿ, ದೋಸಾ, ಎಗ್ ದೋಸಾ, ಎಗ್ ರೈಸ್ ಅಂಡ್ ಆಮ್ಲೆಟ್. ಆಮೇಲೆ ನಿಮ್ ಹೋಟೆಲ್ ನೇಮ್ ಏನು? ಮುದ್ದೆ. ನೀವು ನೋಡಿ ಗೈಸ್, ಫ್ರೀ ಪ್ರಮೋಷನ್ ಮಾಡ್ಕೊಂತಾರ ನನ್ ಬ್ಲಾಗ್ ಅಲ್ಲಿ ಇವರು. ಆ ಕ್ಲಿಪ್ ನಂಗೂ ಕಳಿಸ್ಬಿಡಿ. ನಮ್ಮಲ್ಲಿ ಆಗೋಗೋ ಅಟ್ಯಾಚ್. ಹೇಳಿ ನಿಮ್ ಹೋಟೆಲ್ ನೇಮ್ ಹೇಳಿ. ಐಡಿ ಕರಿ ಪಾಯಿಂಟ್. ಐಡಿ ಮೀನ್ಸ್ ಇಡ್ಲಿ ದೋಸಾ. ಓಕೆ. ಬೆಳಿಗ್ಗೆ ಊಟ, ಮಧ್ಯಾಹ್ನ ಬೆಳಿಗ್ಗೆ ಟಿಫನ್, ಊಟ, ನೈಟ್ ಮಾಡ್ತಾರಾ? ಅದೇ ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ. ಬೆಳಿಗ್ಗೆ ಟಿಫನ್ ಮೀನ್ಸ್ ಏನ್ ಗೊತ್ತಾ, ಅಲ್ಲಿದ ನೋಡಿ, ಅವ್ರು ನಿಮ್ಗಿಂತ ಒಳ್ಳೆ ಫುಡ್ ಅವ್ರು ಗೊತ್ತಾ. ಚೆನ್ನಾಗಿ ಕುಕ್ ಮಾಡ್ತಾರೆ ಗೊತ್ತಾ. ನೋಡ್ಬೇಕು. ದಿನ ಇನ್ಸ್ಟಾಗ್ರಾಮ್ ಸ್ಟೋರಿ ನಮ್ಗೆಲ್ಲ ಹೊಟ್ಟೆ ಹೊರಿಸ್ತಾರೆ. ಬರೀ ತಿನ್ನೋದು ಹಾಕೊಂಡಿವ್ ಅಣ್ಣ. ಸಿಕ್ಕಿ ಚಾನ್ಸ್ ಒಂದೆಲ್ಲ ಹೋಗ್ಬಿಟ್ಟು ಅವ್ರು ಎಣ್ಣೆ ಹೊಡ್ಕಕ್ ಹೋಗಿರ್ತಾರೆ. ನಿಮ್ಮ ಹಸ್ಬೆಂಡ್ ಎಣ್ಣೆ ಹೊಡ್ಕಕ್ ಹೋಗಿರ್ತಾರೆ. ಅಜಿಪ್ ಮಾಡ್ತಾ ಇದೀರಪ್ಪ ಲಾಗಲ್ಲಿ. ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟವ್ರೆ, ಅದಕ್ಕೆ ಎಂಜಾಯ್ ಮಾಡಕ್ಕೆ. ಹಾ, ಫ್ರೆಂಡ್ಸ್ ಬಂದಿದ್ದಾರೆ ನೋಡಿ. ಅವಾಗಿಂದ ಹೋಗಿ ಬಂದು ನನ್ನ ಮೊಕ್ಕಕ್ಕೆ ಇದು ನಾನು ದೂರದಿಂದ ಮಾಡ್ತಾ ಇದೀನಿ. ನಿಮಗೆ ಅನಿಸ್ತಾ ಇದೆ ಅಷ್ಟೇ. ಪ್ಲೇ ಏರಿಯಾ ಪ್ರಪಂಚ. ಹಾಯ್ ಹರ್ಷ, ಮನೆ ಕಟ್ಬೇಕು, ಅದೇ ಆಟ. ಸಿಮೆಂಟ್ ಕಲ್ಸೋದ್ ನಿಂದು, ಅವರದ್ ನಂದು. ಗೈಸ್, ಪ್ಲೇ ಏರಿಯಾ ಹುಡ್ಕೊಬರಕ್ ಅಷ್ಟು ದೂರದಿಂದ ನಡ್ಕೊಂಡ್ ಬಂದಿದೀವಿ. ಎಲ್ಲಿ ಅಂತ ಇನ್ನ ಗೊತ್ತಾಗ್ತಾ ಇಲ್ಲ. ನಾವೇ ಅಣ್ಣ ಫುಲ್ ನಡ್ಕೊಂಬರಕ್ಕೆ ತಿಂಡಿ ಜೀರ್ಣ ಆಗ್ಬಿಡುತ್ತೆ. ಆಟ ಆಡಿಲ್ಲ ಜೀರ್ಣ ಬೇಡ. ಅದಕ್ಕೆ ಫಸ್ಟ್ ಆಟ ಆಡ್ಕೊಂಡ್ ಬಂದ್ಬಿಡಿ ಅಂತ. ತಿಂಡಿನೇ ಮಾಡಿಲ್ಲ, ಹೊಟ್ಟೆ ಹಸಿತೈತೆ. ಇಲ್ಲಿ ಬರೋ ಅಷ್ಟರಲ್ಲಿ ತಿಂಡಿ ಖಾಲಿ. ಸುಳ್ಳು ಹೇಳ್ತಾಳೆ ಗಾಯ್ಸ್. ಯಾವ ಬಾಯ ಅಂತ ಹಾಗೆ 22 ಅಲ್ಲಿರೋ ಗಾಯ್ಸ್. ನಾನೊಂದು ಮೈಕ್ ತಗೊಬೇಕು ಗೈಸ್ ಬೇಗ. ಅದಕ್ಕೆ ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಯೂಟ್ಯೂಬಿಂದ ಕಾಸು ಬಂದು ಫಸ್ಟ್ ಮೈಕ್ ತಗೊಂಡು ಎಲ್ಲರೂ 100 ರೂಪಾಯಿ ಫೋನ್ ಪೇ ಮಾಡುತ್ತೆ ಮೈಕ್ ತಗೊಳಕ. ಇದೇ ಪ್ಲೇ ಏರಿಯಾನಾ? ಹಾ, ಅಲ್ಲಿದೆ ಕಿಡ್ಸ್ ಪ್ಲೇ ಏರಿಯಾ. ಅಲ್ಲಿದೆ. ಲೆಗ್ ವರ್ಕೌಟ್ ಮಾಡಿ ಕಾಲ್ ನೋವು ಅಂತ ಈ ಮೆಟ್ಲು ನೋಡಿ ಜಿಪ್ಲೈನ್ ಆಡ್ಬೇಕಂತೆ. ಆದ್ರೆ ಅದು ಆಡಕ್ ಅಲ್ಲಿ ಹತ್ಬೇಕು ಗೈಸ್. ಚಾಲೆಂಜ್, ಅದು ಚಾಲೆಂಜಾ? ನಿಮ್ಗೆ ಆಡ್ಬೇಕಂತ ಆಸೆ ಇದೆ, ಅದಕ್ಕೆ ಆಡ್ತೀರಾ. ಚಾಲೆಂಜ್ ಎಲ್ಲ ಅಲ್ಲ ಅದು. ಜನ ಜಾಸ್ತಿ ಅವ್ರೆ, ವಿಡಿಯೋಸ್ ಮಾಡ್ಕೊಳ್ಳೋಣ. ಅಲ್ಲಿ ಹೋದ್ರು ಬಿಡ. ಅಯ್ಯೋ, ಹಾಯ್ ಕಾವ್ಯ ಅವರೇ, ಯೂಟ್ಯೂಬ್ ಚಾನಲ್ ಇದೆ ನಿಮ್ದು. ಓಕೆ, ಕಾವ್ಯ ಅವ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದೇ ತರ ಹೊಸ ಕಂಟೆಂಟ್ ಜೊತೆಗೆ ಕಾವ್ಯ ಅವರು ನಿಮ್ಮ ಮುಂದೆ ಬರ್ತಾನೆ ಇರ್ತಾರೆ. ಅವ್ರನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ. ಥ್ಯಾಂಕ್ ಯು. ಅಷ್ಟೇ ಸಾಕಲ್ಲ. ಹಾಕೊಳ್ರಣ್ಣ, ಇದು ಹಾಕೊಳಕ್ಕೆ ಇಟ್ಟಿರೋದು. ಅದಕ್ಕೇನೆ ಅದನ್ನ ಹಾಕೊಂಡೆ ಮೇನ್ ಬಿಡೋದು. ಇಲ್ಲ ಅಷ್ಟೇನೆ ಹಾಕೋದು, ಬೇರೇನು ಹಾಕಲ್ಲ. ಹಾಕೊಳ್ರಿ. ಬಿದ್ದೋಗ್ಬಿಟ್ರೆ ಒಂದ್ ವೆಯ್ಟ್ ಕಟ್ಟಾಕ್ಬಿಟ್ಟದಲ್ಲ. ಎಲ್ಲಿರೋದೇ ಯೋಚನೆ. ಹಾಕೊಳ್ರಣ್ಣ, ಹಾಕೊಳ್ರಿ ಬೇಗ ಬನ್ನಿ. ಯಾಕೆ ಒಬ್ರೆ ನಿಂತ್ಕೊಬಿಟ್ಟಿದ್ದೀರಾ? ಅದೇನೆ ನಾನು ಯೋಚನೆ ಮಾಡಿದೆ. 8 ಫ್ಲೋರ್ ಐತೆ, ಅವಾಗ್ಲೇನೆ ಕೌಂಟ್ ಬೇರೆ ಮಾಡಿದ್ಯಾ? 8 ಫ್ಲೋರ್. ವ್ಲಾಗ್ ಇಷ್ಟನ್ನೆಲ್ಲ ವಿಡಿಯೋ 5 ನಿಮಿಷಕ್ಕೂ ತೆಗ್ ಮಾಡ್ತಿದ್ರೆ ಎಡಿಟ್ ಮಾಡೋಷ್ಟು ಸತ್ತೋಗ್ಬಿಡ್ತೀನಿ. मेरा व्लॉग ಇದು ಅಪ್ಲೋಡ್ ಆಗಲ್ಲ, ಮತ್ತೆ ಏನಕ್ಕೆ
ಆಯ್ತಣ್ಣ ತೋರವರು ಏ ನಿಮ್ಮ ಹಸ್ಬೆಂಡ್ ನೋಡ್ ಬನ್ನಿ ಇಲ್ಲಿ ಸೇಫ್ಟಿ ಹಾಕೊಂಡು ನಂಗೆ ಏನ್ ಮಾಡ್ತಾವ್ರೆ ಅಂತ. ಅವ್ರು ಬೆಲ್ಟ್ ಹಾಕಿ ಹತ್ಕೊಂಡು ಹೋಗೋ ಅಷ್ಟರಲ್ಲಿ ಸುಸ್ತಾಗುತ್ತೆ ಈ ಜಿಪ್ಲೈನ್ ಆಡೋಕ್ಕೆ. ಅದು ಒಬ್ಬೊಬ್ರನ್ನೇ ಕಳಿಸ್ತವ್ರೆ. ಇಲ್ಲಿದ್ದೀನಿ ಏ ಅಲ್ಲಿಗೆ ಸ್ಟಾರ್ಟ್ ಆದ್ಮೇಲೆ ಮಾಡಿ ವಿಡಿಯೋ. ಹತ್ಕೊ ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಯ್ತು. ನಂಗೆ ಇವಾಗಲೇ ಕಾಲು ನಡುತ್ತಾ ಇದೆ, ಅದಕ್ಕೆ ನಾನೇ 5 ಮಿನಿಟ್ಸ್ ಬಿಟ್ಟು ಹೋಗ್ತೀನಿ ಅಂತ ಗೈಸ್. ನೋಡಿ ಪ್ಲೇ ಏರಿಯಾ ಎಲ್ಲ ಮಸ್ತಾಗಿದೆ. ಬಿತ್ತು ಧಮ್ಕಿ ಕೈ ಮುರಿದಾಯ್ತು, ಸಿವಿಯರ್ ಡ್ಯಾಮೇಜ್ ಆಗಿದೆ. ಇಲ್ಲಿ ಏನಾಯ್ತು? ಓನೇ ಆಚೆ ಬಂದಂಗಿದೆ. ಹೋಗ್ರಿ ಜಂಪ್ 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 ಬಾಯ್ ಕೊಟ್ಬಿಟ್ಟು ಏನಾಯ್ತು ಶ್ವೇತಾ ಅಕ್ಕ, ಏನಾಯ್ತು? ಬೀಳಿಸ್ಬಿಟ್ರು ಇವರು ನೂತನ ಅವರು. ಎಲ್ಲೋದ್ರು ಕಾವ್ಯ ಅವ್ರು ಕಾಣಿಸ್ತಾ ಇಲ್ಲ. ಕಾವ್ಯ ಅವ್ರು ಸಿಗಾಕೊಂಡ್ಬಿಟ್ಟವ್ರೆ. ಸಪೋರ್ಟ್ ಮಾಡ್ತಿರೋದು. ಏ ಬಲೂನ್ ಇಟ್ಕೊಂಡ್ರೆ ಎದೊಳಕ್ ಆಗಲ್ಲ. ಕಾವ್ಯ ಅವ್ರು ಸಿಗಾಕೋಬಿಟ್ಟಿದ್ದಾರೆ, ಸುಸ್ತಾಗಿದೆ. ಕಾವ್ಯ ಅವ್ರು ಹೆಂಗ ಅನಿಸ್ತು ಗೇಮ್? ಸುಸ್ತಾಗ್ತಾ ಇದೆ, ಚೆನ್ನಾಗಿತ್ತು, ಸಖತ್ತಾಯ್ತು. ಇವಾಗ ಈಚೆ ಬರೋಣ. ನಿಧಾನ ಬನ್ನಿ. ಮಕ್ಳಿಗಿರೋದು ಶ್ವೇತಾ ಅವರೇ, ನಿಮ್ ಮಗುನ್ ಕರ್ಕೊಂಬಂದ್ ಆಡ್ಸೋ ಆಟನ ನೀವ್ ಆಡ್ತಾ ಇದೀರಲ್ಲ. ನಿಮ್ ಮಕ್ಳನ್ನ ಕರ್ಕೊಂಬಂದ್ ಆಡ್ಸ್ಬೇಕು ನೀವು. ಮದ್ವೆ ಆಗಿದೆ ನಿಮ್ಗೆಲ್ಲ. ಅಲ್ಲ ಅಮ್ಮಂದಿರಿಂತ ಆಟ ಆಡ್ತಾರ ಅವರು. ವ್ಲಾಗ್ ಮಾಡ್ತಾರೆ ಕಾವ್ಯ ಅವರು. ಇಬ್ರು ಹೋಗಲ್ಲ ಕೆಳಗಡೆ ಮೇಲೆ. ದಿನ ಕೂತ್ಕೊತೀರ ಹೋಗುತ್ತೆ.
ನಾವು ಇಬ್ರು ಸೇರ್ಕೊಂಡ್ರೆ ನಿಮ್ಗೆ ಇಷ್ಟೊಂದಪ್ಪ ಇದ್ದೀರಾ ನೀವು? ಇಲ್ಲ ಇಷ್ಟೇ ಆಗೋದಿದು. ಸಾಕು ಬೈತಾರೆ ನಿಜ. ಕಿಡ್ಸ್ ಪ್ಲೇ ಏರಿಯಾ ಇದು. ಏನಂತ ಅಷ್ಟೇ. ಇದು ಸ್ಪ್ರಿಂಗ್ ಹಾಕಿದಾರೆ ಕೆಳಗಡೆ, ಅದಕ್ಕೆ ಫುಲ್ ಕೆಳಗಡೆ ಹೋಗ್ತಾ ಇಲ್ಲ. ಮಕ್ಕಳು ಹೊಡ್ಕೋತಾರೆ ಅಂತ ಚೆನ್ನಾಗಿ ಐಡಿಯಾ ಮಾಡಿದ್ದಾರೆ. ಬನ್ರಿ ಹೋಗೋಣ, ಒಂದ್ ವಿಡಿಯೋ ಮಾಡ್ಸೋಣ. ಮೇಲೆ ಬೆನ್ಮೂಳೆ ಏನಾರು ಆಯ್ತಾ? ನಾವೇನ 2 ರೌಂಡ್ ಹೊಡ್ದಾವ ಕಟಾಡ್ತಾರೆ ಫುಲ್ಲು. ಗೊಂಬೆ ಗೆಂಬೆ ಬಿದ್ದಿ ಇಟ್ಕೊಂಡು ನಿಮಗೆ ಪಗಾರನ ಕೊಟ್ಟಿರೋರು. ಆಮೇಲೆ ಕಂಪ್ಲೇಂಟ್ ಕೊಡ್ತಾರೆ ನಿಮ್ಗೆ. ಅಷ್ಟೇ ಲಿಪ್ಸ್ಟಿಕ್ ಎಲ್ಲ ಕಟ್ ಮಾಡಿ ಅದಕ್ಕೆ ಹೋಗುತ್ತೆ. ಏನಣ್ಣ ಏನಂತೀರಾ? ಪೋಸ್ಟ್ ಹಾಕಿರ್ತಾರೆ ಹುಡುಗಿದು ಸಲೂನ್ದು, ಅದ್ ಹೋಗೋಗ್ ಬರೋದೇ ಫಟ್ ಅಂತ ಹೊಡೆದ್ಬಿಟ್ಟು ಹೋಗ್ತೇವೆ. ಅದ್ ನಿಮ್ ಕೈಗೆ ಏಟಾಗುತ್ತೆ ತಾನೆ ಪೋಸ್ಟರ್ ಕೊಡಿದ್ರೆ? ಅವ್ಳು ಕಾಣಿಸ್ಬಾರ್ದು ಅಂತ ಹೊಡಿಯೋದು. ಅಲ್ಲ ಗೈಸ್ ಇವ್ರಿಬ್ರು ಬಟ್ಟೆ ತಗೊಂಡ್ ಬಂದಿಲ್ವಂತೆ ಗೈಸ್. ಅಲ್ಲ ರೆಸಾರ್ಟಿಗೆ ಬರ್ಬೇಕಾದ್ರೆ ಕಾಮನ್ ಸೆನ್ಸ್ ಎಕ್ಸ್ಟ್ರಾ ಬಟ್ಟೆ ಎತ್ಕೊಂಡ್ ಬರ್ಬೇಕು ಅನ್ನೋದು. ನಾನ್ ಇವ್ರಿಬ್ರಿಗೆ ಹೇಳ್ಬೇಕಾಗಿತ್ತಂತೆ ಎತ್ಕೊಂಡ್ ಬನ್ನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಮನೆ ಅಲ್ಲ ನನ್ ಕಬೋರ್ಡ್ ಅಲ್ಲಿರೋ ಬಟ್ಟೆನೆಲ್ಲ ಎತ್ಕೊಂಬರೋ ಪ್ಲಾನ್ ಇತ್ತು ನನಗೆ, ನಿಮ್ಮಿಬ್ರಿಗೋಸ್ಕರನೇ ಕೊಡೋಣ ಅಂತ. ನೀವ್ ತಂದಿರ್ತೀರಾ, ನಿಮ್ಮಿಬ್ರು ಕಾಮನ್ ಸೆನ್ಸ್ ಇರುತ್ತೆ ಅನ್ಕೊಂಡ್ ನಾನ್ ತರ್ಲಿಲ್ಲ. ಮೇಕಪ್ ಆರ್ಟಿಸ್ಟ್ ನೋಡಿ ಮ್ಯಾಮ್. ಇವನ್ನೇ ಡೈರೆಕ್ಟ್ ಆಗಿ ನೂತನ ಗೌಡ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದಾರೆ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸ್ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಕಾವ್ಯನ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಮದ್ವೆಗೆ ಎಷ್ಟು ತಗೋತೀರ ಅಂತ ಕೇಳ್ತವ್ರೆ. ನೀವು ಫೋನ್ ಮಾಡಿ ಅವಾಗ ಪರ್ಸನಲ್ ಆಗಿ ಮಾತಾಡೋಣ. ಓಕೆ, ವಿಡಿಯೋ ಮುಂದೆ ಬೇಡ, ಪರ್ಸನಲ್ ಕಾಂಪ್ಲಿಮೆಂಟರಿ ಮೇಕಪ್ ಮಾಡ್ಬೇಕು. ಹೆಂಗೋನ ಹಂಗೆ ಅವನೇ, ಹುಡುಗರೆಲ್ಲ ಹಂಗೆ ಅವ್ರೆ. ಇವ್ರೊಬ್ರು ಮಾತ್ರ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಹಾಕೊಂಡ್ ಬಂದವ್ರೆ. ಪಾಪ ಅವ್ರ ಜೊತೆಲಿ ಯಾರು ಆಡಕ್ಕಿಲ್ಲ ಅಂತ ಸೊಪ್ಪು ಕುತ್ಕೊಂಡ್ಬಿಟ್ಟವ್ರೆ. ನೋಡ್ಲಿ ಬಿಡು. ವಿಡಿಯೋ ಮಾಡ್ಬಿಟ್ಟು ಸ್ಲೋ ಮಾಡ್ಕೊಂತೀರಾ? ಕ್ಯಾಂಡಿಡ್ ವಿಡಿಯೋನಾ? ಇವ್ರದ್ದು ಇದೆ, ನಂದು ಇದೆ. ಇವ್ರಿಗೆ ನನ್ ತಿಂಗಳಲ್ಲಿ ಅಮೌಂಟ್ ಬರುತ್ತೆ, ನನಗೆ ಬರಲ್ಲ. ಯಾವ ಅಮೌಂಟ್ ಇನ್ನ ಬರಕ್ ಸ್ಟಾರ್ಟ್ ಆಗಿಲ್ಲ, ಸುಮ್ನೆ ಹಿಂಗೆಲ್ಲ. ಇನ್ನೊಂದ್ ತಿಂಗಳು ನನ್ ಬಾಯರೇ ಬರುತ್ತೆ. ಇಲ್ಲ ಆಗ್ತಾ ಇಲ್ಲ. ಓಹೋ ಸ್ಟಾರ್ಟ್ ಆಯ್ತು ಸೌಂಡ್. ನೋಡು ಕನೆಕ್ಟ್ ಆಗ್ತದೆ. ಯಾರದು ಕೈ ಕಾಲು ಕಟ್ ಮಾಡ್ಸೋದು? ಫೋಟೋ ತೆಗಿಬೇಕಾ ಅಂತ ನಿಮಿಷ ಸುಮ್ನೆ ಇರಿ ನೀವು. ಶ್ವೇತಾ ಅವ್ರ ಬಾಯ ಮುಚ್ಚಲ್ಲಪ್ಪ. ಗೈಸ್ ಎಷ್ಟು ಜನ ಹೋಗ್ತಾ ಇದೀವಿ ನೋಡಿ ಕಾರಲ್ಲಿ. 1 2 3 4 5 6 7 ನಾನೊಬ್ಳು 8 ಅಲ್ಲ ಇದ್ರಲ್ಲಿ 1 2 5 ಜನ ಕುತ್ಕೊಳ್ಳೋ ಕಾರಲ್ಲಿ 8 ಜನ ಕುತ್ಕೊಂಡು ಹೋಗ್ತಾ ಇದೀವಿ ಗೈಸ್. ಯಾಕಂದ್ರೆ ಇವರಿಗೆ ಟ್ರೈನ್ 3 ಜನಕ್ಕೆ ಟ್ರೈನ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಕಾರಲ್ಲಿ ಹೋಗ್ತೀವಿ. ಪಾಪ ಗಾಡಿಲಿ 3 ಜನ ಬರ್ತವ್ರೆ ನೋಡ್ರಿ. ಯಾರು ಬರ್ತಾ ಇದೀವಿ? ಓಡಿಸ್ತಾನ ಬಾ.